And now, our next speaker for the day, Dr. Ramakrishna R. Sudhindra. Dr. Sudhindra graduated from Bangalore Medical College, completed his medicine residency training at Graduate Hospital of University of Pennsylvania in Philadelphia, his fellowship in hematology and medical oncology at the University of Massachusetts Medical Center. Dr. Sudhindra is a medical hematologist, oncologist, currently practicing at MD Anderson Cancer Center at Copper. Dr. Sudhindra is a clinical associate professor at Rowan University College of Medicine in Camden, New Jersey. He was a partner in Southern Oncology Hematology Associates in Vineland and has been practicing in community since 1979. Dr. Sudhindra has served as president of the medical staff, chairman of the Quality Assurance Committee and Cancer Committee. Dr. Sudhindra served on the board of trustees for the Inspira Foundation Board, founder, member, and trustee of Purna Sudha Cancer Foundation, a non-profit organization in Karnataka and India. Please welcome Dr. Sudhindra. ಹಲೋ ಎಲ್ಲರಿಗೂ ನಮಸ್ಕಾರ. ಅವರು ಗ್ಲೋಯಿಂಗ್ ಇಂಟ್ರೊಡಕ್ಷನ್ ಕೊಟ್ಟರು. ಅದಕ್ಕೆಲ್ಲ ನನಗೆ ಅರ್ಹತೆ ಇದೆಯಲ್ಲೋ ಗೊತ್ತಿಲ್ಲ. ಸೊ ಈ ದಿನ ಬೆಳಗಿಂದ ಇವಾಗವರೆಗೂ ಈ ಥರ ಬೀಳಲಿಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ನಡೆದಿದೆ. ಇದು 6 ಗಂಟೆ ಆದರೂ ಕೂಡ ಇನ್ನೂ ಎಷ್ಟೊಂದು ಜನ ಕೂತಿದ್ದೀರಾ ಇಲ್ಲಿ. ಇದು ನಾನು ಮಾತಾಡೋದು ಕೇಳೋಕ್ಕೆ ಅಂತ ನಾನು ಅಂದ್ಕೊಂಡೇ ಇಲ್ಲ. ನನ್ನ ಆದಮೇಲೆ ಗುರುರಾಜ್ ಕಾರ್ಜಿರೋರು ಬರ್ತಿದ್ದಾರೆ. ಅವರು ಮಾತೇ ಇದಕ್ಕೆಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಮಾತು ಏನು ಅಂತೂ ಸಣ್ಣ ಅಂತ ಏನು ತಿಳ್ಕೊಳ್ಬೇಡಿ. ಅದರಲ್ಲೂ ಸ್ವಲ್ಪ ಇದೆ. ಸೊ ಇವಾಗ ಏನು ಅಂದರೆ ಬೆಳಗಿಂದ ಎಲ್ಲ ಸ್ಕಾಲರ್ಗಳು, ಮಹಾನುಭಾವರು, ಬನಂಜಯ ಗುರುಗಳ ಆಧ್ಯಾತ್ಮಿಕ ಸಿರಿಯನ್ನು ತುಂಬ ಚೆನ್ನಾಗಿ ಬೆಳಗಿದ್ದಾರೆ. ಸೊ ಇದು ಏನು ಅಂದರೆ ಬೆಳಗಿಂದ ಒಂದು ಚೆನ್ನಾಗಿರೋ ಅಡುಗೆ ಮಾಡಿದಂಗೆ. ಸೊ ಈ ಅಡುಗೆಗೆ ಒಗ್ಗರಣೆ ಹಾಕದೇ ಇದ್ದರೆ ಪ್ರಯೋಜನವೇ ಇಲ್ಲ. ಆ ಕೆಲಸವನ್ನು ನನಗೆ ಕೊಟ್ಟಿದ್ದಾರೆ. ಬಟ್ ಆದರೆ ಒಗ್ಗರಣೆನೇ ಈ ಎಲ್ಲ ಫುಡ್ಗೆ ತುಂಬ ಅರೋಮಾ ಕೊಡೋದು. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಆದರೆ ಆ ಅರೋಮಾ ಬಂದ ಮೇಲೆ ಗುರುರಾಜ್ ಕರ್ಜ್ಗಿರೋರು ದೇವರಿಗೆ ನೈವೇದ್ಯ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನನ್ನ ಆಧ್ಯಾತ್ಮಿಕ ನಾಲೆಜು ತುಂಬ ಕಡಿಮೆ. ಇದರಲ್ಲಿ ನಾನು ತುಂಬ ಚಿಕ್ಕವನು. ಇವರುಗಳು ವಿದ್ವಾಂಸರೆಲ್ಲ ಮಾತುಗಳೆಲ್ಲ ಇವತ್ತು ಕೇಳಿದ ಮೇಲೆ ಆ ಚಿಕ್ಕತನ ಇನ್ನೂ ಚಿಕ್ಕದಾಗಿದೆ. ಬಟ್ ಆದರೆ ನನಗೆ ಬನಂಜಯ ಗುರುಗಳ ಸೇವೆ ಮಾಡೋ ಅವಕಾಶ ಆ ಪರಮಾತ್ಮನೇ ಕೊಟ್ಟಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಗುರುಗಳ ಹತ್ರ ನಾನು ಆಲ್ಮೋಸ್ಟ್ 10 ವರ್ಷ ತುಂಬ ಕ್ಲೋಸ್ ಆಗಿ ಅವ್ರನ್ನ ನೋಡ್ಕೊಳ್ಳೋ ಕೆಲಸ ಪರಮಾತ್ಮ ನನಗೆ ಕೊಟ್ಟ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ಇದು ಯಾವ ಜನ್ಮದ ಅದೃಷ್ಟನೋ ನನಗೆ ಗೊತ್ತಿಲ್ಲ. ಆದರೆ ಆ ಅದೃಷ್ಟ ಬಂದಿದ್ದು ನಮ್ಮ ಮನಸ್ಸಿನ ಸಂಸ್ಕಾರದಿಂದ, ನನ್ನಿಂದ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಹೀಗೆ ನಡೀತು. ನಾನು ಒಂದು ಸಲ ಬೆಂಗಳೂರಲ್ಲಿದ್ದಾಗ ನನ್ನ ಇನ್ನೊಬ್ಬರು ಗುರುಗಳು
ಕರೆದು ಬನಂಜೆ ಗೋವಿಂದಾಚಾರ್ಯರು ನನ್ನ ಮನೆಗೆ ಬರ್ತಿದ್ದಾರೆ, ಅದೇನೋ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದನ್ನು ಮಾತಾಡಬೇಕು, ನೀವು ಬರಬೇಕು ಅಂದರು. ನನಗೆ ಹಂಗೆ ಹೇಳಿದಾಗ ಒಳ್ಳೆ ಎದೆ ಕುಸ್ಕೋಯ್ತು. ನಾನು ಯಾರು, ಇವ್ರು ಯಾರು, ನಾನೇನು ಇವ್ರ ಹತ್ರ ಮಾತಾಡೋಕ್ಕೆ ಸಾಧ್ಯ? ಆ ಶಕ್ತಿ ನನಗಂತೂ ಇಲ್ಲ, ಇವ್ರುಗಳೇ ತುಂಬ ಕಷ್ಟ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನೀವು ಬರಲೇಬೇಕು, ಆಚಾರ್ಯರು ಮಾತಾಡಬೇಕಂತೆ ಅಂತ ಹೇಳಿ. ಸರಿ ಅಂತ ನಾನು ಹೋದೆ. ಬಟ್ ನಾನು ಹೋದಾಗ ನನಗೆ ಎಷ್ಟು ಹೆದರಿಕೆ ಆಗ್ತಿತ್ತು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೂ ಗುರುಗಳನ್ನ ನೋಡಿದ ತಕ್ಷಣ ಅವರ ಆತ್ಮೀಯತೆ, ಅವರ ತೋರಿದ ರೆಸ್ಪೆಕ್ಟು, ನಾನು ಅವ್ರನ್ನೇನು ಮುಂಚೆ ಮೀಟ್ ಮಾಡಿರಲಿಲ್ಲ ಪರ್ಸನಲ್ ಆಗಿ, ಬಟ್ ಅದರ ವಿಷಯ ಚೆನ್ನಾಗಿ ಗೊತ್ತಿತ್ತು ನನಗೆ. ಅವರು ಅದನ್ನು ಟ್ರೀಟ್ ಮಾಡಿದಿಂದ ಆ ಹೆದರಿಕೆ ಎಲ್ಲ ತಕ್ಷಣ ಹೋಗೇ ಬಿಡ್ತು. ಆ ದಿನದಿಂದ ಹಲವಾರು ವರ್ಷಗಳು ಅವರ ಜೊತೆ ತುಂಬ ಕ್ಲೋಸ್ ಆಗಿ ಡೀಲ್ ಮಾಡ್ತಿದ್ದೆ. ನಾನು ಬೇಕಾದ ಸಲ ಬೆಂಗಳೂರಿಗೆ ಹೋಗಿ ಅವ್ರನ್ನ ನೋಡೋಕ್ಕೇ ಹೋಗ್ತಿದ್ದೆ. ಆ ಹೋದ ಸಂದರ್ಭದಲ್ಲಿ ಯೂಶ್ವಲಾಗಿ ಕವಿತಾ ಮನೆಗೆ ಹೋಗ್ತಿದ್ದದ್ದು, ಕವಿತಾ ಮನೆಯಲ್ಲೇ ಅವರು ಇರ್ತಿದ್ದದ್ದು. ಕವಿತಾ ಅವರು, ಆಮೇಲೆ ವೆಂಕಟರಾಮ್ ಉಡುಪ ಅವರು, ಅವರ ಆತ್ಮೀಯತೆ, ಅವರ ನೋಡ್ಕೊಳ್ತಿದ್ದದ್ದು ತುಂಬ ಚೆನ್ನಾಗಿರ್ತಿತ್ತು. ಆವಾಗ ಗುರುಗಳ ಜೊತೆ ಬೇಕಾದಷ್ಟು ಕೂತು ಮಾತಾಡಿ, ಆ ಮಾತುಗಳಲ್ಲಿ ಆಚಾರ್ಯರ ಕುತೂಹತೆ ಮತ್ತು ಕ್ಯೂರಿಯಾಸಿಟಿ, ಮೆಡಿಸಿನ್ ಮೇಲೆ ತಿಳ್ಕೊಳ್ಬೇಕು ಅಂತಿದ್ದು ತುಂಬ ಅದ್ಭುತ. ಅವರು ಯಾವಾಗಲೂ ಈ ಮೆಡಿಕಲ್ ಟೆಕ್ನಾಲಜಿ, ಮೆಡಿಕಲ್ ಡ್ರಗ್ಸು ಅದು ಹೆಂಗೆ ವರ್ಕ್ ಆಗುತ್ತೆ, ಇದರಿಂದ ಏನು ಪ್ರಯೋಜನ, ಅವನ್ನೆಲ್ಲ ತುಂಬ ಅನಲಿಟಿಕಲಾಗಿ ನೋಡಿ ತಾವು ಏನು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡೋರು. ಸೊ ದಟ್ ವಾಸ್ ಅ ವೆರಿ ಇನ್ಫಾರ್ಮ್ಡ್ ಪೇಷಂಟ್ ಥರ. ಆದರೆ ನಾನು ಅವರ ಜೊತೆ ಆತ್ಮೀಯವಾಗಿ ಏನು ಮಾತಾಡೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾಕೆಂದರೆ ನನಗೂ ಗೊತ್ತಿರಲಿಲ್ಲ. ಅವ್ರನ್ನ ಕೇಳಿಬಿಟ್ಟು ತುಂಬ ಸಂದಾಗೋಕ್ಕೂ ನನಗೆ ಶಕ್ತಿನೂ ಇರ್ತಿರಲಿಲ್ಲ. ಬಟ್ ಆದರೆ ನಾನು ನೋಡಿದ್ದ ಬನಂಜೆ ತುಂಬ ಡಿಫ್ರೆಂಟು. ನೀವೆಲ್ಲ ಅವರು ಆಧ್ಯಾತ್ಮಿಕ ಪ್ರಾವಸ್ಸು ಅವೆಲ್ಲ ತುಂಬ ಡಿಸ್ಕ್ರೈಬ್ ಮಾಡಿದ್ರಿ. ನಾನು ಅವನನ್ನು ಲೌಕಿಕವಾಗಿ ಹೇಗಿದ್ದರು, ಅವರ ಜೀವನ ಹೆಂಗೆ ನಡೀತಿತ್ತು ಎವ್ರಿ ಡೇ ಅಂತ ನಾನು ತುಂಬ ಚೆನ್ನಾಗಿ ನೋಡಿದ್ದೀನಿ. ಅದು ಒಂಥರ ಇನ್ಸ್ಪೈರಿಂಗು. ನಾವು ತಿಳ್ಕೊಂಡಿದ್ದಂಗೆ ಬನಂಜೆಯವರು ತುಂಬ ಮಹಾನುಭಾವರಾದರೂ ಅವರ ಹ್ಯೂಮನ್ ನೇಚರು ಡೌನ್ ಟು ಅರ್ತ್ ಆ್ಯಂಡ್ ಹಿ ವುಡ್ ಟ್ರೀಟ್ ಎವ್ರಿಬಾಡಿ ಸೊ ಈಕ್ವಲಿ. ಎಷ್ಟು ಆತ್ಮೀಯತೆಯಿಂದ ನೋಡ್ಕೊಳ್ತಿದ್ದರು ಅಂದರೆ ತುಂಬ ಅದ್ಭುತ ಅದು. ಅವ್ರಿಗಾದರೆ ತುಂಬ ಏನಾರು ಸಿಲಿಯಾಗಿ ಮಾತಾಡಿದ್ರೆ ತುಂಬ ಕೋಪ ಬಿಡೋದು, ಅದು ಬೇರೆ ವಿಷಯ. ಬಟ್ ಅದನ್ನು ಅವಾಯ್ಡ್ ಮಾಡಿಕೊಂಡು ನೀವು ಅವ್ರ ಜೊತೆ ಡೀಲ್ ಮಾಡಿದರೆ ಎಲ್ಲನೂ ತುಂಬ ಸುಂದರವಾಗಿರ್ತಿತ್ತು. ಅವ್ರ ಜೊತೆ ಬೇಕಾದ ಸಲ ಕವಿತಾ ಅವ್ರು ಮಾಡಿದ್ದ ಅಡುಗೆ ಜೊತೆ ಕೂತ್ಕೊಂಡು ನೀರು ದೋಸೆ ತಿಂದಿದ್ದು ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಸೊ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಗುರುಗಳು ಬೇಕಾಷ್ಟು ಕಡೆ ಪ್ರವಚನ ಮಾಡೋಕ್ಕೆ ಹೋಗೋರು. ನಾನು ಅವ್ರ ಜೊತೆ ಗೋಕುಲ ಇನ್ಸ್ಟಿಟ್ಯೂಟ್ಗೆ ಕೆಲವು ಸಲ ಅವ್ರ ಮನೆಯಿಂದನೇ, ಕವಿತಾ ಮನೆಯಿಂದನೇ ಅವ್ರ ಕಾರಲ್ಲಿ ಹೋಗ್ತಿದ್ವಿ. ಅವರು ಹೋಗಿ ಆ ಗೋಕುಲ ಇನ್ಸ್ಟಿಟ್ಯೂಟ್ ಮುಂದೆ ಇಳಿದಾಗ ಆ ಜನಗಳು ಬಂದು ಹೇಗೆ ಅವ್ರನ್ನ ಗೌರವಿಸುತ್ತಿದ್ರು ಅಂತ ನೋಡಿದ್ರೆ ಈಸ್ ಅನ್ಬಿಲೀವಬಲ್. ಇಟ್ಸ್ ಅ ಸೈಟ್ ಯು ಸ್ಟಿಲ್ ರಿಮೆಂಬರ್. ಅಷ್ಟು. ಬಟ್ ಆದರೂ ಗುರುಗಳು ಎಲ್ಲರ ಹತ್ರನೂ ಮಾತಾಡೋರು. ಎಲ್ಲ ಹೋಗಿ ಪ್ರವಚನ ಆದಮೇಲೆ ಜನಗಳು ಕಾಯ್ಕೊಂಡು ನಿಂತಿರೋರು, ನಿಮ್ಮ ಸೇವೆ ಮಾಡಬೇಕು, ಕಾಲು ಒತ್ತಬೇಕು ಅಂತ. ಅವರು ಯಾವಾಗಲೂ ಡಾಕ್ಟ್ರೇ ನೀವು ಬಂದು ನನ್ನ ಕಾಲು ಒತ್ತಿ ಫಸ್ಟು, ಆಮೇಲೆ ಬೇರೆಯವ್ರು ಕೊಡೋಣ ಅಂತ ಹೇಳೋರು. ಸೊ ದಟ್ ವಾಸ್ ಅ ಗ್ರೇಟ್ ಥಿಂಗ್. ಆಮೇಲೆ ಗುರುಗಳು ಪ್ರವಚನ ಇಲ್ಲದೆ ಇದ್ದರೆ ಅಥವಾ ಏನು
ಆ್ಯಕ್ಟಿವ್ ಡ್ಯೂಟಿ ಇಲ್ಲದೆ ಇದ್ದರೆ ಅವ್ರಿಗೆ ಟಿ ವಿ ನೋಡೋದು ತುಂಬ ಇಷ್ಟ ಇರ್ತಿತ್ತು. ಅದು ಅವ್ರು ಕನ್ನಡ ಸೀರಿಯಲ್ ಯಾವಾಗಲೂ ನೋಡೋರು. ಅದು ಕೆಲವು ಇದು ಲಕ್ಷ್ಮೀ ಬಾರಮ್ಮ ಅಂತ ಬಂದಿರೋದು, ಅವ್ರು ಹೇಳೋರು ಯಾವಾಗಲೂ ಈ ಸೀರಿಯಲ್ ದೃಷ್ಟಿಯಿಂದ ನೀನು ನೋಡಲೇಬೇಕು ಅಂತ. ಆಮೇಲೆ ಕೆಲವು ಸಲ ಹೇಳೋರು ನನಗೆ, ಇವರು ಯಾರು ಟಿ ಎನ್ ಸೀತಾರಾಮ್ ಅವ್ರು ಮಾಡೋ ಸೀರಿಯಲ್ ತುಂಬ ಇಷ್ಟ ನನಗೆ. ಯಾಕೆಂದರೆ ಅಟ್ಲೀಸ್ಟ್ ಅವರು ನಮ್ಮ ಸೋಷಿಯಲ್ ಎನ್ವೈರನ್ಮೆಂಟ್ ಪರ್ಫೆಕ್ಟಾಗಿ ಡಿಸ್ಕ್ರೈಬ್ ಮಾಡ್ತಾರೆ. ಬಟ್ ಈ ಬೇರೆಯವ್ರುಗಳೆಲ್ಲ ಮಾಡೋದೆಲ್ಲ ತುಂಬ ಏನೋ ಅದರಲ್ಲಿ ಟ್ರೂತ್ ಇಲ್ಲ, ಬಟ್ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ನೋಡು ಅನ್ನೋರು. ಆಮೇಲೆ ಅವರು ಎವ್ರಿ ಇಯರ್ ವಿದ್ಯಾಭೂಷಣ ಮನೆಗೆ ಅಟ್ಲೀಸ್ಟ್ ಒಂದು ವಾರ ಹೋಗಿ ಪ್ರವಚನ ಮಾಡೋರು. ಆ ಪ್ರವಚನಗಳಿಗೆ ನಾನು ಪೂರ್ಣಿಮಾ ಬೇಕಾಸಲ ಹೋಗಿದ್ದೀವಿ. ಅದು ಹೋದಾಗ ಆಮೇಲೆ ಕವಿತಾ ಅವರು ಬಂದಿರೋರು, ವೀಣಾ ಅವರು ಬಂದಿರೋರು. ಆಮೇಲೆ ಇನ್ನೊಂದು ಅಂದರೆ ಆವಾಗ ಇವರು ಭಾರತಿ ವಿಷ್ಣುವರ್ಧನ್ ಯಾವಾಗಲೂ ಬರೋರು. ಸೊ ಅವೆಲ್ಲ ಆದಮೇಲೆ ಒಂದು ದಿವಸ ನಾನು ಕೇಳಿದೆ ಆಚಾರ್ಯ, ಇವ್ರು ಭಾರತಿ ವಿಷ್ಣುವರ್ಧನ್ ಯಾಕೆ ಇಲ್ಲಿ ಯಾವಾಗಲೂ ಬರ್ತಾರೆ ಅಂತ. ಅದಕ್ಕೆ ಹೇಳಿದ್ರು ಅವರು, ನನಗೂ ವಿಷ್ಣುವರ್ಧನ್ ಅವ್ರಿಗೂ ತುಂಬ ಕ್ಲೋಸ್ ರಿಲೇಷನ್ಶಿಪ್ ಇತ್ತು. ಅವನಿಗೆ ಕಷ್ಟ ಬಂದಾಗ ನಾನು ಅವ್ರನ್ನ ಗೈಡ್ ಮಾಡಿ ಹೆಲ್ಪ್ ಮಾಡಿದ್ದೆ, ಅದಕ್ಕೆ ಭಾರತೀಯವರು ಹೋಗಿ ಬರ್ತಿದ್ದಾರೆ ಅಂತ. ಸೊ ದಟ್ ವಾಸ್ ಸಮಥಿಂಗ್ ದಟ್ ಐ ಡಿಡ್ಂಟ್ ನೋ. ಸೊ ಇವೆಲ್ಲ ಬಿಡಿ. ಆಮೇಲೆ ಅವರು ಅಮೇರಿಕಾಗೆ ಬಂದಾಗ ನಮ್ಮ ಮನೆಗೆ ಬೇಕಾದ ಸಲ ಬಂದಿದ್ದಾರೆ. ಅವರು ಬಂದು ಅಂದರೆ ಅದೊಂಥರ ಒಂದು ಫೆಸ್ಟಿವ್ ಅಕೇಷನ್. ಯಾಕೆ ಅಂದರೆ ಬೆಳಗಿನ ಸಾಯಂಕಾಲ ತನಕ ಗುರುಗಳು ಯಾವಾಗಲೂ ಆ್ಯಕ್ಟಿವ್ ಆಗಿರೋರು. ಅವ್ರನ್ನ ನೋಡೋಕ್ಕೆ ಅವರ ಶಿಷ್ಯರಿಂದ ಬೆಳಗಿಂದ ಸಾಯಂಕಾಲ ತನಕ ಬರ್ತಿರೋರು. ಅವ್ರು ಬಂದವ್ರನ್ನೆಲ್ಲ ಚೆನ್ನಾಗಿ ಮಾತಾಡಿಸಿ ಅವ್ರಿಗೆ ಏನೇನು ಕ್ವಶನ್ ಇತ್ತೋ ಎಲ್ಲ ಆನ್ಸರ್ ಮಾಡಿ ಎಲ್ಲನೂ ಚೆನ್ನಾಗಿ ನೋಡ್ಕೊಳ್ತಿರೋರು. ಸೊ ಅದು ಐ ಮೀನ್ ಐ ಹ್ಯಾವ್ ಟು ಥ್ಯಾಂಕ್ ವೀಣಾ. ದ ವೀಣಾ ವಾಸ್ ಬ್ರಿಂಗಿಂಗ್ ಆಚಾರ್ಯರು ಟು ಅವರ್ ಹೌಸ್ ವೆರಿ ಮೆನಿ ಟೈಮ್ಸ್. ಆಮೇಲೆ ಅವರು ಬಂದಾಗ ಇನ್ನೊಂದು ನನಗೆ ತುಂಬ ವಿವಿಡಾಗಿ ಜ್ಞಾಪಕ ಇರೋದು ಅಂದರೆ, ಇದನ್ನು ರಾಮಕೃಷ್ಣನೂ ಹೇಳ್ದ ಮೊನ್ನೆ. ಅವರು ಬೆಡ್ರೂಮಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡು ನಮ್ಮ ಎಷ್ಟೋ ಜನಕ್ಕೆ ಗುರುಪದೇಶ ಮಾಡಿದ್ರು. ಸೊ ದ್ಯಾಟ್ಸ್ ಅನ್ ಈವೆಂಟ್ ದಟ್ ಸ್ಟಿಲ್ ವಿ ಆಲ್ ರಿಮೆಂಬರ್. ಆಮೇಲೆ ಇನ್ನೊಂದು ಅಕೇಷನ್ ಬಂದಾಗ ಗುರುಗಳು ಇವರು ನಮ್ಮ ಯೋಗೇಂದ್ರಾಚಾರ್ಯರು ನಮ್ಮ ಮನೆಗೆ ಬಂದು ಸುದರ್ಶನ ಹೋಮ ಮಾಡಿದ್ರು. ಆ ಸುದರ್ಶನ ಹೋಮ ಮಾಡಿದ ಮೇಲೆ ಆಚಾರ್ಯ ಎಲ್ರಿಗೂ ಇದು ಮುದ್ರೆ ಹಾಕಿದರು. ಸೊ ಆವಾಗ ಪ್ರಸನ್ನಾಚಾರ್ಯರು ನಮ್ಮ ಮನೇಲಿದ್ದರು. ಸೊ ಈ ವಿಷಯಗಳೆಲ್ಲ ಯಾವಾಗಲೂ ನಿಮ್ಮ ಬ್ರೈನಲ್ಲಿ ಎನ್ಗ್ರೇನ್ ಆಗಿರುತ್ತೆ. ಅದನ್ನು ವಿ ಆಲ್ವೇಸ್ ರಿಜಾಯ್ಸ್. ಇನ್ನೊಂದೇನು ಹೇಳಬೇಕು ಅಂದರೆ, ನಾನು ಅವರು ತೀರ್ಕೊಳ್ಳೋಕ್ಕಿಂತ ಮುಂಚೆ 3-4 months ಬಿಫೋರ್ ಐ ವೆಂಟ್ ಟು ಉಡುಪಿ. ಅಲ್ಲಿಂದ ಅಂಬಲ್ಪಾಡಿ ಹೋಗಿ ಅವ್ರ ಮನೇಲಿ 3 ದಿವಸ ಇದ್ದೆ ನಾನು. ಆಗಿದ್ದಾಗ ಅವ್ರು ತುಂಬ ಚೆನ್ನಾಗಿದ್ದರು. ಆವಾಗ ಅವ್ರಿಗೇನು ಟ್ರೀಟ್ಮೆಂಟ್ ಅವಾಗೇನು ಇರಲಿಲ್ಲ, ಎಲ್ಲ ಚೆನ್ನಾಗಿದ್ದರು. ಆ ಕಾಲದಲ್ಲಿ ಆ ಟೈಮಲ್ಲಿ ರಾಯರ ಆರಾಧನೆ ಆಗ್ತಿತ್ತು ಅವ್ರ ಮನೇಲಿ. ನಿಮಗೆ ಗೊತ್ತಿದೆಯಲ್ಲ, ಅವ್ರ ಮನೇಲಿ ರಾಯರ ವೃಂದಾವನ ಇದೆ. ಅವರು ರಾಯರ ಆರಾಧನೆ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಸೊ ಆ 3 ದಿವಸ ಅವ್ರ ಜೊತೆ ಇದ್ದು ಅದನ್ನು ನೋಡಿದ್ದು ಇದು ಎಲ್ಲ ನನ್ನ ನಾರಾಯಣನ ಇಚ್ಛೆ. ಇದೆಲ್ಲ ಆಗತ್ತೆ ಅಂತ ನಾನು ಯಾವತ್ತೂ ಏನೂ ತಿಳ್ಕೊಂಡಿರಲಿಲ್ಲ. ಸೊ ಈ ಥರ ಹೇಳ್ಕೊಂಡು ಹೋಗ್ತಾನೆ ಇರಬಹುದು, ಇದು ಎಂಡ್ಲೆಸ್ಸು. ಬಟ್ ಐ ನೋ ದ ಟೈಮ್ ಈಸ್ ಕೈಂಡ್ ಆಫ್ ಶಾರ್ಟ್, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಗೋ ಟು ಮಚ್ ಟು ಫಾರ್. ಸೊ ಕೊನೆಯಲ್ಲಿ ಏನು ಹೇಳಬೇಕು ಅಂದರೆ, ನಮ್ಮ ಗುರುಗಳ ಸೇವೆ ಮಾಡೋ ಭಾಗ್ಯ ಕೊಟ್ಟಿದ್ದು ಶ್ರೀಕೃಷ್ಣನೇ. ಅದನ್ನು ನಾನು ಯಾವಾಗಲೂ ಮರೆಯೋದಿಲ್ಲ. ನಾನು ಓನ್ಲಿ ರಿಗ್ರೆಟ್ ಏನು ಅಂದರೆ, ಅವ್ರ ಜೊತೆ ಅಷ್ಟು 1-on-1 ಸೋ ಅಪ್ ಕ್ಲೋಸ್, ಸೋ ಮೆನಿ ಅವರ್ಸ್, ಸೋ ಮೆನಿ ಡೇಸ್ ಸ್ಪೆಂಡ್ ಮಾಡಿದ್ರು ನನ್ನ ಆಧ್ಯಾತ್ಮಿಕ
ಕ್ವಶನ್ಗಳು ಏನು ಕೇಳೋಕ್ಕಿರಲಿಲ್ಲಲ್ಲ ಅಂತ ನನಗೆ ತುಂಬ ಬೇಜಾರಾಗುತ್ತೆ. ಬಟ್ ಗುರುಗಳು ಹೇಳ್ತಿದ್ದಂಗೆ ಅವ್ರು ಹೇಳ್ತಿದ್ರು ನನಗೆ, ಅದು ವಿಷಯ ಏನು ವರಿ ಮಾಡ್ಕೊಳ್ಬೇಡ, ನಿನ್ನೆ ಜ್ಞಾನ ಬೇರೆ, ನೀ ಮಾಡೋ ಕೆಲಸ ಬೇರೆ, ನೀ ಮಾಡೋ ಕೆಲಸ ನಾ ಮಾಡೋಕ್ಕಾಗಲ್ಲ, ನಾ ಮಾಡೋ ಕೆಲಸ ನೀ ಮಾಡೋಕ್ಕಾಗಲ್ಲ. ಸೊ ನೀ ಮಾಡೋ ಕೆಲಸ ಜನಸೇವೆ, ಅದೇ ಜನಾರ್ದನ ಸೇವೆ, ಅದನ್ನು ನೀನು ಯಾವಾಗಲೂ ಕಂಪ್ಯಾಷನೇಟಿಂದ ನೀನು ಕ್ಯಾರಿ ಆನ್ ಮಾಡು, ಅದಕ್ಕಿಂತ ದೊಡ್ಡ ಆಧ್ಯಾತ್ಮಿಕ ನಾಲೆಜ್ ಯಾವುದೂ ಇಲ್ಲ ಅಂತ ಹೇಳಿದರು. ಅದು ಅವರು ಹೇಳ್ತಿದ್ದನ್ನು ಕೇಳಿದ ಮೇಲೆ ತುಂಬ ಕಂಫರ್ಟ್ ಆಗ್ತಿತ್ತು. ಹೀಗೆ ಸೊ ಅವರ ಜೀವನದಲ್ಲಿ ನಮಗೂ ಸ್ವಲ್ಪ ಅವರ ಸೇವೆ ಮಾಡೋ ಚಾನ್ಸ್ ಬಂದಿದ್ದು, ನಾನು ಹೇಳ್ದಂಗೆ ಯಾವುದೋ ಜನ್ಮದ ಅದೃಷ್ಟ. ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ಮೀ. ತುಂಬ ಭಾವುಕ ಕ್ಷಣಗಳನ್ನು ನೆನಪಿಸಿಕೊಂಡ ಡಾಕ್ಟರ್ ಸುಧೀಂದ್ರ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು.